ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ದಿನಾನು ಒಂದೇ ಸಮಸ್ಯೆ ರೀ. ಇವತ್ತಿನ ಬೆಳಗಿನ ನಾಷ್ಟಕ್ಕೆ ಏನು ಮಾಡೋಣ ಅಥವಾ ಮಕ್ಕಳಿಗೆ ಟಿಫನ್ಗೆ ಏನು ಮಾಡೋಣ ಅಂತ ಹೇಳಿಬಿಟ್ಟು, ಹಾಗಾಗಿ ಫಾಸ್ಟಾಗಿ ಇದ್ದ ಒಂದೊಂದೇ ಸೌತೆಕಾಯಿ ಒಂದು ಗಜ್ರಿಗಳನ್ನು ಉಪಯೋಗಿಸ್ಬಿಟ್ಟು ಹೆಲ್ದಿಯಾಗಿ ಸೂಪರಾಗಿ ಟೇಸ್ಟಿಯಾಗಿ ನಾಷ್ಟನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಟಿಫನ್ಗೂ ಬಂತು, ಲಂಚ್ಗೂ ಮಾಡ್ಕೋಬೋದು ರೀ ನೀವು ಈ ಥರ. ಈಗ ಇಲ್ಲಿ ನಾನು ಸಾಮಾನ್ಯವಾಗಿ 1 ಕಪ್ನಷ್ಟು ಈ ಥರ 1 ಕಪ್ಪಿಂದ ನಾನು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ. ಆ ಅಕ್ಕಿ ಹಿಟ್ಟು ತೊಗೊಂಡನ್ನು ಸೈಡ್ಗೆ ಇಟ್ಟಿದ್ದೀನಿ ನಾನಿಲ್ಲಿ ಅಳತೆ ಮಾಡಿಕೊಂಡು. ಈಗ ಇಲ್ಲಿ ನಾನು ಒಂದು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ. ಎಲ್ಲವೂ ಸಣ್ಣದಾಗಿ ಹೆಚ್ಕೊಂಡಿರಿ. ಗಜ್ರಿನೇ, ಸೌತೆಕಾಯಿ ರೀ, ಮತ್ತು ಇದು ಸಬ್ಬಸಿಗೆ ಸೊಪ್ಪು ನೋಡಿರಿ. ನೀವು ಬೇಕಂದ್ರೆ ಇಲ್ಲಿ ಮೆಂತ್ಯ ಪಲ್ಯನೂ ಹಾಕೋಬೋದು ರೀ, ಸಣ್ಣದಾಗಿ ಹೆಚ್ಕೊಂಡು. ಆಮೇಲೆ ಜೀರಿಗೆ ರೀ, ಮತ್ತು ಸ್ವಲ್ಪ ಕರಿಬೇವು. ನನ್ನ ಹತ್ರ ಸ್ವಲ್ಪ ಇತ್ತು ಕೊತ್ತಂಬರಿ, ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ರೀ. ಹಾಗಾಗಿ ಇಲ್ಲಿ ನಾನು ಒಂದು ಜಾರ್ ಒಳಗಡೆ ಒಂದು 4-5 ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ರೀ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ನಾನು ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ನೀವೇ. ಈಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿರಿ. ಈ ಪೇಸ್ಟ್ನ ಒಂದು ಬಟ್ಲೊಳಗೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ಆಗಲೇ ಅಕ್ಕಿ ತೊಗೊಂಡಿದ್ವಲ್ರಿ, ಅದನ್ನು ಈ ಥರ ಜಲ್ಲಡಿ ಹಿಡ್ರಿ. ಯಾವಾಗಲೇ ಆಗಲಿ, ಯಾವುದೇ ಹಿಟ್ಟಾಗಲಿ ಈ ಥರ ಸೋಸ್ಕೊಂಡು ತೊಗೊಳೋದ್ರಿಂದ ಚೆನ್ನಾಗಿರಿ. ಒಂದೇ ಸಲ ಸೋಸ್ಬಿಟ್ಟು ಒಬ್ಬೊಬ್ರು ಇಡ್ತಾರೆ ರೀ, ಹಾಗೆ ಬೇಡ ರೀ. ಪ್ರತಿ ಸಲ ತೊಗೊಂಡಾಗ ಒಂದು ಸಲ ನಾವು ಈ ಥರ ಸೋಸ್ಕೊಂಡು ತೊಗೊಳೋದ್ರಿಂದನೇ ಚೆನ್ನಾಗಿ ನೋಡಿರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ, ಹಾಗೆ ಒಂದು ಚೂರ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಈ ಥರ ಸರಿಯಾಗಿ ಕಲಸಿ ನಂತರ ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಭಾಗ ಮಾಡಿ ನಾನಿಲ್ಲೇ ಪಕ್ಕಕ್ಕೆ 1 ಗ್ಲಾಸ್ ನೀರಷ್ಟನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಆದರೆ ಈಗ ನಾವು ಅಷ್ಟು ಹಾಕ್ಕೊಳ್ಳೋದಿಲ್ಲ ರೀ, ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸ್ಕೊಂಡು ಈ ಥರ ಜಿಗಿ ಅಂತ ನೋಡಿರಿ. ಇದನ್ನು ಈ ಥರ ಕಲಿಸ್ಕೊಂಡು, ಯಾಕಂದ್ರೆ ಅಕ್ಕಿ ಹಿಟ್ಟು ಭಾಳ ಉದುರಾಗಿರುತ್ತಲ್ರಿ, ಹಾಗಾಗಿ ಬಿಸಿನೀರಲ್ಲೇ ಕಲಿಸ್ಬೇಕ್ರಿ. ಇದಾದ ನಂತರ ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ ಈ ಥರ ಸ್ವಲ್ಪ ಉಮ್ಮಿಗಾಯಿಸ್ಲಿಕ್ಕೆ ಬಿಡ್ರಿ ಅದ್ರ ಒಳಗಡೆ. ಇಷ್ಟರಲ್ಲೇ ನಾವು ಈಗ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ರೀ. ಅದಕ್ಕೆ ಬೇಕಾಗಿರುವಂಥದ್ದು 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಶೇಂಗಾನ ಹಾಕ್ಕೊಂಡು ಸ್ವಲ್ಪ ಹುರಿಯಿರಿ. ಹುರಿದ ನಂತರ ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ನಂತರ ಅದಕ್ಕೆ ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಳ್ರಿ. ಆಮೇಲೆ ಹಸಿ ಕೊಬ್ಬರಿ ರೀ, ನೀವು ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು, ನಾನು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ರೀ. ನಂತರ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಒಂದು ಜಾರ್ ಒಳಗಡೆ ಹಾಕಿ ಸ್ವಲ್ಪ ಆರಲಿ ರೀ ಇದು. ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಒಂಚೂರು ಉಪ್ಪು ಹಾಕಿ ಆರ್ಲಿಕ್ಕೆ ಬಿಡ್ರಿ. ನಂತರ ಈ ಹಿಟ್ಟು ನೋಡಿರಿ ಎಷ್ಟು ಸ್ಮೂತ್ ಆಯಿತು. ಈಗ ಇದಕ್ಕೇ ನಾವು ಆಗಲೇ ಕಾಯಿಸಿಟ್ಕೊಂಡಿದ್ವಲ್ರಿ, ಆ ನೀರನ್ನ ಸ್ವಲ್ಪ ಮತ್ತೆ ಬೆಚ್ಚಗಾಗ್ಲಿಕ್ಕೆ ಇಡೋಣ ರೀ. ಅಷ್ಟರೊಳಗಡೆ ಈ ಕಾಯಿಪಲ್ಯಗಳನ್ನೆಲ್ಲ ಹಾಕ್ಕೊಳ್ಳೋಣ ರೀ. ನಾನಿಲ್ಲಿ ಹಸಿದು ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಳ್ರಿ, ನೀವು ಎಷ್ಟು ತಿಂತೀರೋ ಇಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಬೇಕಂದ್ರೆ ಕಲಿಸ್ಬೋದು. ಹಾಗಾಗಿ ನಂತರ ಎಲ್ಲ ಇಟ್ಕೊಂಡಿರುವಂಥ ಸೊಪ್ಪನ್ನು, ಉಳ್ಳಾಗಡ್ಡಿನ ಎಲ್ಲ ಹಾಕ್ಕೊಂಡು ಈ ಥರ ಮೊದಲಿಗೆ ಹೀಗೆ ಕಲಿಸ್ರಿ. ಯಾಕಂದ್ರೆ ಈಗ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ನೀರು ಹಾಕಿದ್ರೆ ತಿಳಿಯಾಗಿಬಿಡುತ್ತೆ. ಇದ್ರೊಳಗಡೆ ನಾವು ತೊಗೊಂಡಿರುವಂಥ ಪದಾರ್ಥ ಒಳಗಡೆ ಎಲ್ಲ ನೀರು ಅದಾವೆ ರೀ, ನೀರಿನ ಔಷಧಿ ಅದಾವೆ ರೀ ಎಲ್ಲ. ಸೌತೆಕಾಯಿ, ಗಜ್ರಿ ಆಯ್ತು, ಸಬ್ಬಸಿಗೆ ಆಯ್ತು ತೊಳೆದಿಟ್ಕೊಂಡಿದ್ವಲ್ರಿ, ಹಾಗಾಗಿ ಮತ್ತು ಉಳ್ಳಾಗಡ್ಡಿ ಆಯ್ತು. ಈಗ ನೋಡಿರಿ, ನಾನು ಸ್ವಲ್ಪ ನೀರು ಬೇಕನ್ನಿಸ್ದಾಗ ತೊಗೊಂಡು ಕಲಸಿ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಿ ಈ ಥರ ಹದಕ್ಕಾದ್ಮೇಲೆ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ ರೀ. ನಂತರ ನಾವು ಆರ್ಲಿಕ್ಕೆ ಬಿಟ್ಟಿದ್ವಲ್ರಿ ಆ ಜಾರ್ ಒಳಗಡೆ, ಅದಕ್ಕೆ ನಾವು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲನ ಹಾಕ್ಕೊಂಡು ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ರೀ. ಇದನ್ನು ಬೇರೆ ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ. ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಕೊಡೋಣ ರೀ. ಇದು ನಾವು ಮಾಡ್ತಾ ಇರೋ ನಾಷ್ಟದ ಜೊತೆ ಈ ಥರ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಹಾಗಾಗಿ ನೋಡಿರಿ, ನಿಮ್ಗೆ ನೋಡಿಕೊಂಡು ನೀರು ಹಾಕ್ಕೊಳ್ರಿ ಎಷ್ಟು ಬೇಕಂತ ಹೇಳಿ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿನಿ ರೀ. ಅದರೊಳಗೆ ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ನಮ್ಮದು ಚಟ್ನಿ ರೆಡಿ ನೋಡಿರಿ. ನೀವು ಇದ್ರ ಜೊತೆನೇ ಮಾಡಬೇಕಂತೇನಿಲ್ಲ, ಇದು ಬೇಕಾದ ಪರೋಟ ಅಥವಾ ಇಡ್ಲಿ, ದೋಸೆ ಇದ್ರ ಜೊತೆನೂ ಈ ಥರದ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ರೀ. ಈಗ ನಂತರ ಈ ಕಡೆ ಒಂದು ಒಲೆ ಮೇಲೆ ನಾವು ತವೆನೇ ಇಟ್ಟಿದ್ದೀನಿ ನೋಡಿರಿ ಕಾಯ್ಲಿಕ್ಕೆ. ಅಷ್ಟರೊಳಗಡೆ ಇದನ್ನು ಮತ್ತೊಂದು ಸಲ ಕಲಸಿ ಹಿಟ್ಟನ್ನು ಸರಿಯಾಗಿ ಅದ ಮಾಡಿಕೊಂಡು ಈ ಥರದ್ದು ಒಂದು ಉಂಡೆ ಮಾಡ್ಕೊಳ್ರಿ. ಆದಷ್ಟು ದೊಡ್ಡದಾಗೆ ತೊಗೊಳ್ರಿ. ನೀವು ಎಲ್ಲ ಉಂಡೆಗಳನ್ನು ಒಮ್ಮೆಗಲೇ ಮಾಡಿಟ್ಕೋಬೋದು, ಇಲ್ಲಾಂದ್ರೆ
ಬೇಕಾದಾಗ ತೊಗೊಂಡು ಉಂಡೆ ಮಾಡ್ಬೋದು. ಈಗ ನೋಡಿರಿ ನಾನಿಲ್ಲೇ ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಉಪಯೋಗಿಸ್ರಿ. ನಾನಿಲ್ಲೇ ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ರೀ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಉಳ್ಳಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಅಕ್ಕಿ ಹಿಟ್ಟಿಂದ ಈ ಥರ ಹಾಕಿ ಸರಿಯಾಗಿ ಕೈಯಿಂದನೇ ಅಗಲ ಮಾಡಿರಿ. ಇದನ್ನೇನು ತೀಡ್ಬೇಕಂತೇನಿಲ್ಲ, ಕೈಯಿಂದನೇ ಚೆನ್ನಾಗಿ ಅಗಲ ಆಗುತ್ತೆ ನೋಡಿರಿ. ಈ ಥರ ಐತಿ. ಈಗ ತೆವೆ ಕಾದಿದೆಯಲ್ಲ ರೀ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸರಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿರಿ ಎಲ್ಲ ಕಡೆ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಈಗ ನೋಡಿರಿ ನಾವು ಹಾಕಿರುವಂತಹ ಈ ಅಕ್ಕಿ ರೊಟ್ಟಿನ ಮಸಾಲೆ ರೊಟ್ಟಿ ನೋಡಿರಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಬೇಯಿಸ್ಕೊಳ್ಳೋಣ ರೀ. ನಮ್ಮದು ರೆಡಿ ಐತೆ ನೋಡಿರಿ ಅಕ್ಕಿ ರೊಟ್ಟಿ. ಇದೇ ಥರ ಎರಡನೇದ್ದು ಕೂಡ ಮಾಡ್ತಾಯಿದ್ದೀನಿ ನೋಡಿರಿ. ನಾನಿಲ್ಲೇ ಕ್ಯಾಮ್ರಾ ಸಲುವಾಗಂತ ಬೇರೆ ಬೇರೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡೋದಿದ್ರೆ ಮನೆ ಒಳಗೆ ಒಂದೇ ಆ ಕಡೆ ಮಾಡ್ತಾ ಇರ್ತೀನಿ, ಈ ಕಡೆ ಇನ್ನೊಂದನ್ನು ಬೇಯಿಸ್ತಾ ಇರ್ತೀನಿ ರೀ, ಆ ಥರ ಆಗುತ್ತೆ. ಈಗ ನೋಡಿರಿ ಇದಕ್ಕೂ ಸುತ್ತ ಎಣ್ಣೆ ಬಿಟ್ಟು ಸ್ವಲ್ಪ ತಿರು ಹಾಕ್ಕೊಂಡು ಹಿಂದೆ ಮುಂದೆ ಸರಿಯಾಗಿ ಬೇಯಿಸ್ಕೊಂಡು ಇದೇ ಥರ ಏನಿಲ್ಲ ಅಂದರೂ ಒಂದು 7-8 ನಮ್ಮದು ಅಕ್ಕಿ ಮಸಾಲೆ ರೊಟ್ಟಿ ರೆಡಿಯಾಗಿತ್ತು ನೋಡಿರಿ. ಇದನ್ನು ನೀವು ಹೀಗೇನೂ ತಿನ್ಬೋದು, ಚಟ್ನಿ ಜೊತೆನೂ ಸರ್ವ್ ಮಾಡ್ಕೊಂಡು ತಿನ್ಬೋದು ರೀ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿದೆ ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.